ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ 615 ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಸಚಿವರು ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲವೂ ಚೆನ್ನಾಗಿ ಕೊಟ್ಟಿದ್ದಾರೆ ಸಾಹೇಬ್ರು. ಬಿಡುಮ ಚೆನ್ನಾಗಿ ಯಾಕೆ ಕೇಳ್ತೀಯ? 8,415 ಮಕ್ಕಳುಗಳು 62 85 ಹಾಸ್ಟೆಲ್ಗಳು ಅಂತ ಕೊಟ್ಟಿದ್ದೀರಾ. ಅದಕ್ಕೆ ಕರೆಕ್ಟಾಗಿ 100 ಮಕ್ಕಳು ಹಂಚಿಬಿಟ್ಟಿದ್ದೀರಾ. ಆದರೆ ಬೋಗಾದಿನಲ್ಲಿ, ಮೈಸೂರು ಜಿಲ್ಲೆ ಬೋಗಾದಿನಲ್ಲಿ ಒಂದು ಹಾಸ್ಟೆಲಲ್ಲಿ 200 ಮಕ್ಕಳು, ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ. ವಿಮೋಗದಲ್ಲಿ 100 ಮಕ್ಕಳು ಇರ್ತಕ್ಕಂಥ ಕೆಪಾಸಿಟಿ 300 ಮಕ್ಕಳು ಹಾಕಿ ಅಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಪ್ರಾಬ್ಲಮ್ ಆಗ್ತದೆ. ಈಗ ನೀವು 100 ಮಕ್ಕಳಿಗೆ ಕೊಡ್ತೀರಿ, ಬಟ್ ಆದರೆ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ನಾವು ಫೋನ್ ಮಾಡಿ ಹೇಳಿದಾಗ ಹಾಸ್ಟೆಲ್ ಸೀಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾನು ಹೇಳ್ತೀನಿ, ಮೇಡಮ್ ನಾನು ಕೂಡ ಹಾಸ್ಟೆಲ್ ಓದಿದ್ದು, ಇವತ್ತು ನೋಡಿ MLC ಆಗಿದ್ದೇನೆ, ಈ ಹುಡುಗನಿಗೂ ಸೀಟ್ ಕೊಡಿ. ಏನ್ ಮಾಡ್ಬೇಕು ಹೇಳಿ, ನಾಳೆ ಏನ್ ಮಾಡ್ಬೇಕು ಹೇಳಿ, ಸಭಾಪತಿ ಆಗ್ಬೋದು ಅಂತ ಹೇಳಿ ಆ ಮಕ್ಕಳಿಗೆ ಸೀಟ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇಂತಹ ಸಮಯದಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ತಾವಿದ್ದೀರಿ. CA ನಿವೇಶನಗಳು ಅಲಾಟ್ ಆಗಿದೆ. ಆ CA ನಿವೇಶನಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಾವ್ಯಾವ ಸರ್ಕಾರಕ್ಕೆ CA ನಿವೇಶನ ಬೇಕು ಅದಕ್ಕೆ ಅಲಾಟ್ ಮಾಡಿದ್ದಾರೆ. ಆ ನಿವೇಶನಗಳನ್ನ ಪಡ್ಕೊಂಡಿಲ್ಲ ಅವರು, ಇನ್ನೂ ಅಲಾಟ್ಮೆಂಟ್ ಸ್ಟೇಜಲ್ಲಿದೆ. ಅದನ್ನು ತಾವು ದಯವಿಟ್ಟು ಪಡ್ಕೊಂಡು, ಅದಾದ ನಂತರ ಮಾನ್ಯ ಸಭಾಪತಿಗಳು 2 ನಿಮಿಷ, ಮಕ್ಕಳುಗಳಿಗೆ ನೀವು ಸ್ಕಾಲರ್ಶಿಪ್ಗಳನ್ನ ಸರಿಯಾದ ಟೈಮ್ ಕೊಡ್ತಾ ಇಲ್ಲ. ಇದು ಯಾಕೆಂದರೆ 1 ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಡ್ತಾ ಇದ್ದೀವಿ. ಅದರ ಮುಂಚೆ ಇದುವರೆಗೆ ತಾವು ಪ್ರಿನ್ಸಿಪಲ್ ಅಕೌಂಟ್ಗೆ ಆಗ್ತಾಯಿದ್ರಿ, ಇವಾಗ ಮಕ್ಕಳ ಅಕೌಂಟ್ಗೆ ಆಗ್ತಾಯಿದ್ದೀರಿ. ಅದರಿಂದಾಗಿ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ಇನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳಿ. ಹಾಗೆಯೇ ದಯವಿಟ್ಟು ಉತ್ತರ ಕೊಡಿ. ಆಮೇಲೆ ಇನ್ನೊಂದು ಕ್ವಶನ್ ಸಚಿವರು. ಇವರು ವಸತಿ ಶಾಲೆಗಳ ಬಗ್ಗೆ ಪ್ರಶ್ನೆ ಹಾಕಿದ್ದಾರೆ. ಅವರು ಬಯಸಿದಂತೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ. 85 ಹಾಸ್ಟೆಲ್ಗಳಲ್ಲಿ 70 ಸ್ವಂತ ಕಟ್ಟಡ ಇದೆ. ಇನ್ನು 15ರಲ್ಲಿ 10 ಕಟ್ಟಡ ಕೆಲಸ ನಡೀತಾ ಇದೆ. ಇನ್ನು 5ಕ್ಕೆ ಒಂದು ನಿವೇಶನ ಲಭ್ಯ ಆಗಿದೆ. ಇನ್ನು 4 ಈಗ 22-23ರಲ್ಲಿ ಮಂಜೂರಾಗಿರೋದು. ನಿವೇಶನ ಲಭ್ಯ ಆದಾಗ ಅದನ್ನು ಪಡ್ಕೊಂಡು ಹಣಕಾಸು ಲಭ್ಯತೆ ಆಧಾರದ ಮೇಲೆ ಕಟ್ಟಕ್ಕೆ ಶುರು ಮಾಡ್ತೀವಿ. ಸಹಜವಾಗಿ ರೆಸಿಡೆನ್ಸಿ ಸ್ಕೂಲ್ಗೆ ಪ್ರವೇಶಕ್ಕೆ ಹೆಚ್ಚು ಒತ್ತಡ ಇದೆ ಬರಲಿಕ್ಕೆ. ಆದರೂ ಲಿಮಿಟೇಷನ್ ಇದ್ದರೂ ಕೂಡ ನಾವು ಮಕ್ಕಳಿಗೆ ನಿರಾಕರಣೆ ಮಾಡಬಾರ್ದು ಅಂತೇಳಿ ಅಲ್ಲಿ ಇರ್ತಕ್ಕಂಥ ಒಂದು ಪರಿಮಿತಿನೊಳಗಡೆ ನಮ್ಮ ಶಾಸಕರು ಹೇಳಿದ್ರೆ ಅಥವಾ ಯಾವ ಮಕ್ಕಳಿಗೆ ನಿರಾಕರಣೆ ಮಾಡಬಾರ್ದು ಅವಕಾಶ ಮಾಡ್ತಾ ಇದ್ದೀವಿ. ಸ್ಟೇ ಸೈಟಲ್ಲಿ ನಿವೇಶನ ಲಭ್ಯ ಇದ್ದರೆ ಖಂಡಿತವಾಗಿ ಅಂಥವ್ರನ್ನ ಪಡೆದು ಪರಿಶೀಲನೆ ಮಾಡಿ ಹಣಕಾಸಿನ ಲಭ್ಯತೆ ಆಧಾರದ ಮೇಲೆ ಅದು ಪಡಿತೀವಿ. ಸ್ಕಾಲರ್ಶಿಪ್ ಸಂಬಂಧ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ವಿಷಯದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೇಂದ್ರ ಸರ್ಕಾರ 60% ಅವ್ರು ಕೊಡ್ತಾರೆ, ನೇರವಾಗಿ ವಿದ್ಯಾರ್ಥಿಗಳಿಗೆ ಹಾಕ್ಬಿಡ್ತಾರೆ, ನಾವು ಇದು ಕೊಡ್ತೀವಿ. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಖುದ್ದಾಗಿ ಭೇಟಿಯಾಗಿ ಈ ಅಕೌಂಟ್ ಕೊಡಿ, ಆ ಮಕ್ಕಳ ಅಕೌಂಟ್ಗೆ ಹಾಕಿದ್ರೆ ಅವ್ರೇನು ಮಾಡ್ತಾರೆ, ಅವರು ಹಾಸ್ಟೆಲ್ ವೆಚ್ಚಕ್ಕೆ ಹೋಗ್ಬೇಕಂದ್ರೆ ನಮಗಿದೆ ಅಂತೇಳಿ ಸ್ವಲ್ಪ ಖರ್ಚು ಮಾಡಿಕೊಂಡಾಗ ಈ ಥರ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ನಾವು ಏನಾದರೂ ಪರ್ಯಾಯ ಮಾರ್ಗ ಹುಡುಕಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಮಾನ್ಯ ಅಧ್ಯಕ್ಷರೇ, ಖುದ್ದಾಗಿ ನಾನು ಕೇಂದ್ರ ಸರ್ಕಾರದ ಜಸ್ಟಿಸ್ ಮಿನಿಸ್ಟರ್ ಸೋಷಿಯಲ್ ಜಸ್ಟಿಸ್ ಭೇಟಿ ಮಾಡಿ ಈ ಸಮಸ್ಯೆನ ಮಾಡಿ ಈ ಅಕೌಂಟ್ ಅಂದರೆ ನೇರವಾಗಿ ಅಲ್ಲಿ ಪ್ರಿನ್ಸಿಪಲ್ ಅಕೌಂಟ್ಗೆ ಹೋದರೆ ಈ ಸಮಸ್ಯೆ ಬರೋದೇ ಇಲ್ಲ ಅಂತೇಳಿ ಅವ್ರಿಗೆ ಮನವಿ ಮಾಡಿದ್ದೇವೆ. ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಅದು ಪರಿಶೀಲನೆ ಆದರೆ ಸಮಸ್ಯೆ ಬಗೆಹರಿತೀವಿ. ನನ್ನ ಸಭಾಪತಿಗಳೇ, ಈಗ ಮಕ್ಕಳುಗಳಿಗೆ ಹಾಸ್ಟೆಲಲ್ಲಿ ಓದ್ತಾರೆ, ಅಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರೆ. ಆ ಮಕ್ಕಳುಗಳಿಗೆ ಒಂದೊಂದು ಹಾಸ್ಟೆಲಲ್ಲಿ 30 ಮಕ್ಕಳುಗಳು ಒಂಥರ ಡಾಮಿಟ್ರಿ ಥರ ಮಲಗಿದ್ದಾರೆ. ಅವ್ರಿಗೆ ಸ್ಪೆಷಲ್ ರೂಮ್ ಇಲ್ಲ. ಹೆಣ್ಮಕ್ಳು ವಯಸ್ಸಿಗೆ ಬಂದಿದೆ, ಅವ್ರಿಗೆ ಪ್ರೈವೇಸಿ ಇಲ್ಲ. ಅದಾದಮೇಲೆ ನೀವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತಾ ಇಲ್ಲ. ನಾನು ಕಳೆದ ವರ್ಷ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆ ಮಕ್ಕಳುಗಳಿಗೆ ಇನ್ನೂ ವಯಸ್ಸಾದ ಮಕ್ಕಳುಗಳು, ಆ ಮಕ್ಕಳುಗಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸರ್ಕಾರದ ಕೊಡ್ತಾ ಇಲ್ಲ. ಕೊಟ್ಟರೆ ದಯಮಾಡಿ ಮುಂದಕ್ಕೆ ಕೊಡ್ತಕ್ಕಂಥ ಆಲೋಚನೆ ಇದ್ದರೆ ದಯಮಾಡಿ ಒಳ್ಳೆ ಕ್ವಾಲಿಟಿ ಕೊಡಿ. ಯಾಕೆಂದರೆ ಇನ್ನೊಂದು ಏನಾಗಿದೆ ಅಂದರೆ, ನೀವು ಶಕ್ತಿ ಯೋಜನೆಯಲ್ಲಿ ಬಸ್ಸನ್ನು ಫ್ರೀ ಕೊಡ್ತಾ ಇದ್ದೀರಿ. ಈ 10-15 ಕಿಲೋಮೀಟರ್ ಇರತಕ್ಕಂಥ ಪೇರೆಂಟ್ಸ್ಗಳು ಹೆಣ್ಮಕ್ಳುಗಳನ್ನ ಹಾಸ್ಟೆಲಿಗೆ ಕಳಿಸ್ತಾ ಇಲ್ಲ. ಆ ಬಸ್ಗಳಲ್ಲಿ ಸ್ಕೂಲ್ ಮಕ್ಕಳುಗಳಿಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅದೊಂಚೂರು ಹೆಣ್ಮಕ್ಳಿಗೆ ಸರಿಪಡಿಸ್ಕೊಡಿ. ಆ ಹೆಣ್ಮಕ್ಳುಗಳಿಗೆ ನೀವು ಏನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತೀರಿ, ಆ ಮಕ್ಕಳುಗಳಿಗೆ ನ್ಯಾಪ್ಕಿನ್ಸ್ ಇಲ್ದೇ 3 ದಿನ ಕಾಲೇಜಿಗೆ ಬರೋದಿಲ್ಲ, ಹಾಸ್ಟೆಲ್ ಉಳ್ಕೊತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲದೆ ಬಂದಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಸಲಹೆಗಳನ್ನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 3 ದಿನ ಹಾಸ್ಟೆಲ್ ಬರದೆ ಮನೆ ಉಳ್ಕೊಂಡು ನನ್ನ ಗಮನಕ್ಕೆ ಬಂದಿಲ್ಲ ಸೋಫಾರ್.
ಸೊ ಎಲ್ಲರ ಹತ್ರ ಇದ್ದರೆ ಹೇಳಿ, ನಾನು ಸಂಬಂಧಪಟ್ಟ ಪ್ರಿನ್ಸಿಪಾಲ್ಗೆ ಅಥವಾ ವಾರ್ಡನ್ಗೆ ಸೂಚನೆ ಕೊಟ್ಟು ಸರಿ ಮಾಡಲಿಕ್ಕೆ ಹೇಳ್ತೀನಿ. ಇನ್ನು ಸ್ಯಾನಿಟರಿ ನ್ಯಾಪ್ಸನ್ನು ನಾವು ಕೊಡ್ತಾ ಇದ್ದೀವಿ, ಅದು ವಾರ್ಡನ್ಗೆ ಮುಖಾಂತರ ಕೊಡ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ನಿರ್ದಿಷ್ಟವಾಗಿ ಕೊಡ್ತಿಲ್ಲ ಅಂತ ನೀವು ಎಲ್ಲ ಓಡಾಡ್ತಾ ಇರ್ತೀರಿ, ಹೋಗೋದು ಈ ಕಡೆ ಆ ಕಡೆ ನೀವೇ ಇರೋದ್ರಿಂದ ಓಡಾಡ್ತೀರಿ, ಆ ಥರದ್ದು ನಿಮ್ಮ ಗಮನಕ್ಕೆ ತಂದರೆ ಹೇಳಿ, ನನಗೆ ಸರಿ ಮಾಡ್ತೀನಿ. ಇಲ್ಲ 100% ತಮ್ಮ ಗಮನ ತರ್ತಾ ಇದ್ದೀನಿ. ತಮ್ಮ ಅಧಿಕಾರಿಗಳಿದ್ದಾರೆ ಹೇಳಿ, ನೋ ಪ್ರಾಬ್ಲಮ್. 100% ಕೊಡ್ತಾ ಇಲ್ಲ. ಮಂಜೇಗೌಡರು ಯಾವಾಗಲೂ ನನ್ನ ಜೊತೆಗೆ ಇರ್ತೀರಿ. ಮೊಬೈಲ್ ಯಾರು ನೋಡ್ರಿ, ಹೇಳಿ ನನಗೆ ಮೊಬೈಲ್ ಯಾರು ನೋಡಿದ್ರು ಅಂತ ಸರಿ ಮಂಜೇಗೌಡ ಸಾಕು. ಇಲ್ಲ ಮನೆ ಸಭಾಪತಿಗಳೇ, ಈ ಆಶ್ರಯ ಸ್ಕೂಲ್ ಅಂತೇಳಿ ಮಾಡಿದ್ದೀರಿ ತಾವು, ಈ ಟ್ರಿಬ್ಯುನಲ್ ಸ್ಕೂಲ್ಸು ಮತ್ತು ಈ ಹಾಡಿ ಮಕ್ಕಳುಗಳು ಮಾಡಿದ್ದೀರಿ. ಅಲ್ಲಿ 1 to 6 ಅಂತ ಮಾಡಿದ್ದೀರಿ ತಾವು. 1 to 6 ಮಾಡಬೇಕಾದ್ರೆ ಟೀಚರ್ಸ್ಗಳನ್ನ ನೀವು ನೇಮಕ ಮಾಡಿಲ್ಲ, ಕ್ವಾಲಿಟಿ ಟೀಚರ್ಸ್ ಇಲ್ಲ, BEd ಟೀಚರ್ಸ್ ಇಲ್ಲ, ಗುಣಮಟ್ಟದ ಎಜುಕೇಷನ್ ಇಲ್ಲ. ಸೊ ನಾವು ಇವತ್ತು ಈ ದೇಶ ಎಜುಕೇಷನ್ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಈ ಗುಣಮಟ್ಟ ಎಜುಕೇಷನ್ ಕೊಡದೆ ಹೋದ್ರೆ ಹೇಗೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಗೆ ಗೊತ್ತಿರ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಪರ್ಸೆಂಟೇಜ್ ಆಫ್ ಪಾಸು ಇಸ್ ಮೋರ್ ದೆನ್ ದಿ ಗೌರ್ಮೆಂಟ್ ಸ್ಕೂಲ್ಸ್. ಅಲ್ಲಿ 70 to 73% ಇದ್ದರೆ ನಾವು 94% ಪಾಸ್ ಆಗಿದ್ದೇವೆ ಮಕ್ಕಳು ಇಲ್ಲಿ. ಡೆಸ್ಪೈಟ್ ವಿ ಆರ್ ಟೇಕಿಂಗ್ ಔಟ್ಸೋರ್ಸ್ ಟೀಚರ್. ಆದರೆ ಇನ್ನೂ ಕ್ವಾಲಿಟಿ ಎಜುಕೇಷನ್ ಆಗಬೇಕು, ಉತ್ತಮ ಗುಣದ ಶಿಕ್ಷಣ ಕೊಡಬೇಕು ಅನ್ನೋದೇ ತಕರಾರಿಲ್ಲ. ಮುಂದೆ ಹಂತವಾಗಿ ಅದನ್ನು ಇಂಪ್ರೂವ್ ಮಾಡ್ತೀವಿ. ಭಂಡಾರಿ ಮಂಜುನಾಥ್ ಭಂಡಾರಿ.